ಇಲ್ಲಿ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್ ಡಿರೈವೇಟಿವ್ ಹುಡುಕ್ತಾ ಇದ್ದೀವಿ. ಸೊ ಗ್ರಾಫಿಕಲಿ ಹೇಗೆ ಕಾಣುತ್ತಿದ್ದು ಅಂತ ಹೇಳಿ ನೋಡಿ, ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ 3 ತೊಗೊತಾ ಇದ್ದೀನಿ. ನಮ್ಮ ಗ್ರಾಫು ಈ ರೀತಿಯಲ್ಲಿ ಕಾಣುತ್ತೆ. ಸೊ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯಲ್ಲಿ ಹೋಗುತ್ಕೊಂಡ್ರು. ನೀವು ಎಕ್ಸಾಮಲ್ಲಿ ಏನು ಗ್ರಾಫ್ ಎಲ್ಲ ಬೇಕಾಗಿಲ್ಲ, ಇಟ್ಸ್ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಆಯಿತಾ? ಸೊ ನಿಮ್ಮ ಪ್ರೂಫ್ ಒಂದು ರೀತಿಯಲ್ಲಿ ಇಲ್ಲಿಂದ ಶುರು ಹಾಕ್ಕೊಳುತ್ತೆ. ಸೊ ಮೊದಲನೇದಾಗಿ ಆ್ಯಸ್ ಪರ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್ ಫಾರ್ಮುಲಾ ಮುಗಿಸ್ಬೇಕಾಗುತ್ತಿದ್ದು, ಲಿಮಿಟ್ ಆರ್ ಎಫ್ ಪ್ರೈಮ್ ಆಫ್ ಎಕ್ಸ್ is equal to limit f of x plus h minus f of x divided by h as h tends towards 0. ಇವಾಗ f of x plus h ಏನಿರಬಹುದು ಯೋಚನೆ ಮಾಡಿ. f of x ಬಂದು x to the power of n ಅಂತ ಹೇಳಿದ್ರೆ at x ನಮ್ಮ ವ್ಯಾಲ್ಯೂ ಏನಿರುತ್ತೆ, ನಮ್ಮ ಹೈಟು x to the power of n ಇರುತ್ತೆ. ಹಾಗಾಗಿ ಇದೇ ಉತ್ತರ ಅಲ್ವಾ? ಅದೇ ಸ್ವಲ್ಪ ದೂರದಲ್ಲಿ ನಾನು ಎಕ್ಸ್ ಪ್ಲಸ್ ಹೆಚ್ ಒಂದು ಪಾಯಿಂಟ್ ತೊಗೊಂತು ಅಂತ ಹೇಳಿದ್ರೆ ಅದರ ರೆಸ್ಪೆಕ್ಟಿವ್ ವೈ ಕಾಂಪೊನೆಂಟ್ ಏನಿರುತ್ತೆ, ಎಕ್ಸ್ ಪ್ಲಸ್ ಹೆಚ್ ಎಕ್ಸ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ ಎನ್ ಈ ರೀತಿಯಲ್ಲಿ ಬರುತ್ತೆ. ಸರಿನಾ? ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಟರ್ಮು ಏನೋ ಅದನ್ನು ಕನ್ಸಿಡರ್ ಮಾಡೋಣ. ಕನ್ಸಿಡರಿಂಗ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅದೇನಿರುತ್ತೆ, ಎಕ್ಸ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ ಎನ್ ಆಗುತ್ತೆ. ಎಕ್ಸ್ ಬದಲಾಗಿ ನಾವು ಎಕ್ಸ್ ಪ್ಲಸ್ ಹೆಚ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸರಿನಾ? ಇವಾಗ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಯೂಸಿಂಗ್ ವಾಟ್, ಎ ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಎನ್. ಏನು ಫಾರ್ಮುಲಾ ಇದು? ಎ ಟು ದ ಪವರ್ ಆಫ್ ಎನ್ ಪ್ಲಸ್ ಎನ್ ಸಿ 1 ಎ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಬಿ ಟು ದ ಪವರ್ ಆಫ್ 1 ಪ್ಲಸ್ ಡಾಟ್ 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 ಬಿ ಟು ದ ಪವರ್ ಆಫ್ ಎನ್ ಈ ರೀತಿಯಲ್ಲಿ ಬರುತ್ತೆ. ಸರಿನಾ? ಸೊ ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಎನ್ ಸಿ 1 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಹೆಚ್ ಪ್ಲಸ್ ಕೊನೆಯದಾಗಿ ಹೆಚ್. ಇವಾಗ ಇದನ್ನು ನಾನು 2 ಅಂತ ಏನು ಕರೆದುಕೊಂಡು 1 ಅಂತ ಕರೆದುಕೊಂಡು ಇದನ್ನು ಎ ಅಂತ ಕರೆದುಕೊಂಡು ಸಬ್ಸ್ಟಿಟ್ಯೂಟಿಂಗ್ 1 ಇನ್ ಎ ಅಂತ ಹೇಳಿ ಬರ್ಕೊಳ್ಳೋಣ. Substituting 1 in a. So ಏನಾಗುತ್ತಿದ್ದು, ಲಿಮಿಟ್ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಹೆಚ್ ಪ್ಲಸ್ ಲಾಸ್ಟ್ ಟರ್ಮು ಹೆಚ್ ಇದೆ, ಅದು ಹೆಚ್ ಟು ದ ಪವರ್ ಆಫ್ ಎನ್ ಬರುತ್ತೆ. ಆ್ಯಕ್ಚುಲಿ ಹೆಚ್ ಟು ದ ಪವರ್ ಆಫ್ ಎನ್ ಮೈನಸ್ ಏನಕ್ಕೆ ಇಲ್ಲಿ ಮೈನಸ್ ಬರೀತೇನೆ ನಾನು, ಈ ಟರ್ಮ್ ಏನಪ್ಪ ಅಂತ ಹೇಳಿದ್ರೆ, ಈ ಟರ್ಮ್ ಇಲ್ಲಿಂದ ಬಂತು ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಇದೆಯಲ್ಲ ನೋಡಿ, ನಿಮ್ಮ ಡೆಫಿನೇಷನ್ ನೋಡಿ ಮತ್ತೊಂದು ಸತಿ, ಮೈನಸ್ ಎಫ್ ಆಫ್ ಎಕ್ಸ್ ಅಲ್ವಾ. ಸೊ ಎಕ್ಸ್ ಟು ದ ಪವರ್ ಆಫ್ ಎನ್ ಬರ್ಕೊಬೇಕು ನಾನು. ಸರಿನಾ? ಇದು ಇಲ್ಲಿ ಎನ್ ಇದೆ. ಈ ಫಾರ್ಮುಲಾ ಸರಿಯಾಗಿ ಬರ್ತೀನಲ್ಲ? ಹಾಂ, ಸರಿ ಇದೆ. ಆಯಿತಾ ಹುಡುಗರ? ಮತ್ತೆ ಇನ್ನೊಂದು ಸಣ್ಣ ಪಾಯಿಂಟ್ ಹೇಳ್ಬಿಡ್ತೀನಿ. ನಿಮ್ಮ ಕಾಂಬಿನೇಷನಲ್ಲಿ ಇದೆಂಥ ವ್ಯಾಲ್ಯೂ ಬರುತ್ತಿದೋ ಎನ್ ಬರುತ್ತೆ. ಹಾಗಾಗಿ ಇಲ್ಲಿ ಎನ್ ಅಂತ ಬರ್ಕೊತಾ ಇದ್ದೀನಿ. ಸರಿನಾ? ಸೊ ಇದೆಲ್ಲ ಪೂರ ಎಕ್ಸ್ಪ್ರೆಷನ್ನು ಡಿವೈಡೆಡ್ ಬೈ ಹೆಚ್ಚು ಆ್ಯಸ್ ಹೆಚ್ ಟೆನ್ಸ್ ಟುವರ್ಡ್ಸ್ 0. ಇಲ್ಲೇನ ಕ್ಯಾನ್ಸಲ್ ಆಗುತ್ತೆ ನೋಡಿ. ಹೌದು, ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಕಟ್ ಆಗುತ್ತೆ. ಮಿಕ್ಕಿದೇನಿದೆ, ಲಿಮಿಟ್ ಹೆಚ್ ಟೆನ್ಸ್ ಟುವರ್ಡ್ಸ್ 0 ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಹೆಚ್. ಸೊ ಈ ರೀತಿಯಲ್ಲಿ ನನ್ನ ಲಾಸ್ಟ್ ಟರ್ಮು ಹೆಚ್ ಟು ದ ಪವರ್ ಆಫ್ ಎನ್ ಇರುತ್ತೆ. ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಹೆಚ್ ಆಗುತ್ತೆ ಅಲ್ವಾ? ಇವಾಗ ಇದರಲ್ಲಿ ಏನೇನು ಕಾಮನ್ ಇದೆಯಾ? ಹೌದು, ಹೆಚ್ ಕಾಮನ್ ಇದೆ. ಅದನ್ನು ಹೊರಗಡೆ ತೆಕ್ಕೊಳ್ಳೋಣ. ಹೆಚ್ ಟೈಮ್ಸ್ ಆಫ್ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಕೊನೆಯದಾಗಿ h to the power of n minus 1. This entire expression divided by h.
ಸೊ ಇದರಲ್ಲಿ ಇವಾಗ ಈ ಹೆಚ್ಚು ಕಟ್ ಹಾಕ್ಕೊಳುತ್ತೆ. ಇನ್ನು ಮಿಕ್ಕಿದ್ದು ಹೆಚ್ಚಲ್ಲಿ ನಾವು ಲಿಮಿಟ್ ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಉಪಯೋಗಿಸ್ಕೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಬರೀನಾ, ಆನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಆಫ್ ಹೆಚ್ ಏನಾಗುತ್ತೆ ಇಲ್ಲಿ ಫಸ್ಟ್ ಟರ್ಮ್ ಅಂತೂ ಹಾಗೆ ಇರುತ್ತೆ. ಇನ್ನು ಮಿಕ್ಕಿದ ಟರ್ಮ್ಸ್ ಎಲ್ಲ ಟರ್ಮ್ಸಲ್ಲೂ ಹೆಚ್ಚಿದೆ, ಹಾಗಾಗಿ 0 ಪ್ಲಸ್ 0 ಇದೆಲ್ಲ 0 ಆಗುತ್ತೆ. ಸೊ ಇದೇ ನಮ್ಮ ಉತ್ತರ. ಸೊ ಡಿರೈವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಸ್ ಎನ್ ಇಂಟು ಎಕ್ಸ್ ಟು ಪವರ್ ಆಫ್ n - 1. ಸರಿನಾ? ಒಂದು ಎಕ್ಸಾಂಪಲ್ ತೊಗೊಳೋಣ. ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ತೊಗೊಂಡಿದ್ವಿ. ಇಲ್ಲಿ ಎನ್ ಬಂದು ಏನಾಗುತ್ತೆ, ಇಲ್ಲಿ ಹಿಯರ್ ಎನ್ ಇಸ್ ಕ್ಲಿಯರ್ಲಿ ಇಲ್ಲಿ ಇದು ನಮ್ಮ ಎನ್ ಆಗುತ್ತೆ. ಸೊ ಎನ್ ಇಸ್ 3. ಸರಿನಾ? ಸೊ ಎನ್ ಇಸ್ 3 ಓ ಹಿಯರ್. ನಿಮ್ಮ ಡಿರೈವೇಷನ್ ಇಲ್ಲಿವರೆಗೂ ಮಾತ್ರ ಇದು ಎಕ್ಸಾಂಪಲ್ ಇದು. ಹಾಂ, ಎನ್ ಇಸ್ 3. ಸೊ ಎಫ್ ಪ್ರೈಮ್ ಆಫ್ ಎಕ್ಸ್ ಏನಾಗುತ್ತೆ ಇಲ್ಲಿ 3 ಟೈಮ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 3 - 1 ಅಂತ ಹೇಳಿದ್ರೆ 3 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಇದನ್ನು ವೆರಿಫೈ ಮಾಡೋದಕ್ಕೋಸ್ಕರ ಯಾವುದೊಂದು ಪಾಯಿಂಟ್ ತೊಗೊಳೋಣ. ಎಕ್ಸಾಂಪಲ್ 4 ತೊಗೊಳೋಣ. 4 ಕರೆಕ್ಟಾಗಿದೆ ಇದು. ಇಲ್ಲಿ ಉತ್ತರ ಏನು 48 ಬರ್ತಾ ಇದೆ. ಹಾಗಾಗಿ ಎಫ್ ಪ್ರೈಮ್ ಆಫ್ 4 ಎಕ್ಸ್ ಬದಲಾಗಿ 4 ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ 3 × 4 ಸ್ಕ್ವೇರ್. ಸೊ 16 3 = 48. ಸರಿ ಇದೆಯಲ್ವಾ? ಸೊ ನಮ್ಮ ಡಿರೈವೇಷನ್ ವರ್ಕ್ ಆಗುತ್ತೆ. ಸೊ ವೆನ್ ಎವರ್ ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್, the derivative of this would be n into x to the power of n - 1. ಸೊ ಪ್ರೂಫು ಇಲ್ಲಿಂದ ಶುರು ಹಾಕ್ಕೊಳುತ್ತೆ. ಇದು ನಿಮ್ಗೆ ಅರ್ಥ ಮಾಡಿಸೋಸ್ಕರ ಮಾತ್ರ ಇದು ಬರ್ದಿರೋದು. ಇದನ್ನೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಪ್ರೂಫಿಂದ ಶುರು ಮಾಡ್ಕೊಂಡು ಮಿಕ್ಕಿದ್ದು ಬರ್ಕೊಳ್ಳಿ. ಅಲ್ಲಿ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಇಲ್ಲಿ ಬರ್ಕೊಳ್ಳಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಇವಾಗ